ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಎಕ್ಸಾಮ್ಗೆ ಚೆನ್ನಾಗಿ ಓದ್ತಿದ್ದಾಳೆ. ವಾವ್, ಸೂಪರ್. ನಮ್ಮ ಅಕ್ಕ? ನಿಮ್ಮ ಅಕ್ಕನ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನೀವೇ ಹೇಳಿ. ನಮ್ಮ ಅಕ್ಕನ ಬಗ್ಗೆ ಏನು ಹೇಳಿ? ಅವಳು ತುಂಬ ಎಮೋಷ್ನಲ್. ನಾನು ಅಂದರೆ ತುಂಬ ಇಷ್ಟ. ಅವಳ ಬಗ್ಗೆ ಇನ್ನೊಂದಿನ ಡೀಟೇಲಾಗಿ ಹೇಳ್ತೀನಿ ಬಿಡಿ. ಅದು ಸರಿ, ನಮ್ಮ ಮನೆಯವ್ರ ಬಗ್ಗೆ ಇಷ್ಟು ಕರೆಕ್ಟಾಗಿ ಹೆಂಗೆ ತಿಳ್ಕೊಂಡ್ರಿ? ಇದನ್ನೆಲ್ಲ ನಿಮ್ಮ ಮನೆ ಪುಟ್ಟು ದೇವತೆ ಇದ್ದಾಳಲ್ಲ ಸಿರಿ, ಅವಳು ಹೇಳಿದ್ದು. ನೀವು ನನ್ನ ನೋಡ್ಕೊಂಡೋಗಿದ್ದು ಮಾರನೇ ದಿನವೇ ನನ್ನ FBI ಮೆಸೇಜ್ ಮಾಡಿ ನನ್ನ ಫೋನ್ ನಂಬರ್ ತೊಗೊಂಡ್ಲು. ನಾವಿಬ್ಬರು ದಿನ ಮಾತಾಡ್ತಿದ್ವಿ. ವಾ, ಇಷ್ಟೆಲ್ಲ ಆಗಿದೆಯಾ? ಆ್ಯಕ್ಚುಲಿ ನಿಮ್ಮ ನಂಬರ್ನ ನಾನು ತಗೋಬೇಕಿತ್ತು. ಇಲ್ಲಿ ನೋಡಿದರೆ ಇವಳು ತಗೊಂಡಿದ್ದಾಳೆ. ನನ್ನ ಪುಣ್ಯ, ಮದುವೆನಾದ್ರು ನನಗಾಗ ಬಿಟ್ಟಿದ್ದಾಳಲ್ಲ. ರೀ, ನಾವು ಅಂದ್ಕೊಂಡಂಗೆ ನಿರ್ವಿಘ್ನವಾಗಿ ಲಕ್ಷ್ಮಿ ಮದುವೆ ಆಯಿತು. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಮ್ಮ ಅಳಿಯಂದರು ತುಂಬ ಒಳ್ಳೆಯವರು. ನಮ್ಮ ಲಕ್ಷ್ಮಿಗೆ ಅಂಥ ಒಳ್ಳೆ ಗಂಡ ಸಿಕ್ಕಿರೋದು ನಮ್ಮ ಅದೃಷ್ಟ ರೀ. ಎಷ್ಟು ವರ್ಷ ಆದಮೇಲೆ ನಮ್ಮ ಮನೆಯಲ್ಲಿ ಈ ಸಂತೋಷದ ವಾತಾವರಣ ಇದೆ. ನೀವು ಹೋದ್ಮೇಲೆ ನಿಮ್ಮ ಜಾಗದಲ್ಲಿ ನಿಂತು ಲಕ್ಷ್ಮಿನೇ ಮಗನ ಥರ ಈ ಮನೇನ ನಡೆಸ್ಕೊಂಡು ಬಂದ್ಲು. ಅವಳಿಗೆ ಒಳ್ಳೇದಾಗತ್ತೆ ಅಂದರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಇನ್ನೇನಿದ್ರು ಅವಳು ಸುಖವಾಗಿರೋದಷ್ಟೇ ರೀ. ನೀವು ಅಲ್ಲಿಂದಲೇ ಅವಳಿಗೆ ಆಶೀರ್ವಾದ ಮಾಡಿ. ನಿಂತ್ಕೊಳ್ಳಿ. ಎಷ್ಟು ಸತಿ ಹೇಳಿದ್ದೀನಿ ನನ್ನ ವಸ್ತು ನೀನು ಮುಟ್ಬೇಡ ಅಂತ. ನನ್ನ ಚೈನ್ ನಂಗೆ ವಾಪಸ್ ಕೊಟ್ರೆ ಸರಿ. ಹೋಗೆ, ನೀನೇ ನನ್ನ ವಸ್ತು ಮುಟ್ಟೋದೇ ಇಲ್ವಾ? ಓಹೋ, ನನ್ಗೇನು ಕಮ್ಮಿ ಆಗಿದೆ ಅಂತ ನಾನು ನಿನ್ನ ವಸ್ತು ಮುಟ್ಲಿ? ಬಾಯಿ ಮುಚ್ಕೊಂಡು ನನ್ನ ಚೈನ್ ನಂಗೆ ವಾಪಸ್ ಕೊಡೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಯಾಕೆ ಯಾವಾಗಲೂ ಕಿತ್ತಾಡ್ತಾ ಇರ್ತೀರಾ ನೀವಿಬ್ರು? ನೋಡಮ್ಮ ನೀನೆ, ಇವಳು ನನ್ನ ಚೈನ್ ಹಾಕೊಂಡಿದ್ದಾಳೆ, ಕೊಡು ಅಂದ್ರೆ ಕೊಡ್ತಾ ಇಲ್ಲ. ಇವಳು ನನ್ನ ಇಯರಿಂಗ್ಸ್ ಹಾಕೊಂಡಿದ್ಲು. ನಾನೇನಾದ್ರೂ ಕೇಳಿದ್ನಾ? ಇಲ್ಲ ತಾನೆ. ಅಯ್ಯೋ, ಎಷ್ಟು ಮಾತಾಡ್ತೀಯ ಅಮ್ಮ. ದಯವಿಟ್ಟು ಇವಳಿಗೊಂದು ಮದುವೆ ಮಾಡಿ ಇಲ್ಲಿಂದ ಓಡಿಸು. ನಾನೇನಕ್ಕೆ ಮದುವೆ ಆಗಬೇಕು? ಬೇಕಿದ್ರೆ ನೀನೇ ಆಗು. ನಾನು ಓದಿ ಡಾಕ್ಟರ್ ಆಗಬೇಕು. ನಿನ್ ತರ ಮದುವೆ ಆಗಿ ಹೋಗೋ ಸೀನೇ ಇಲ್ಲ. ಅಯ್ಯೋ, ಸ್ವಲ್ಪ ನಿಲ್ಲಿಸ್ತೀರಾ ನೀವಿಬ್ರು? ಲಕ್ಷ್ಮಿ ಮದುವೆ ಆಗಿ ಹೋಗ್ಬೇಕಾದ್ರೆ ನಿಮ್ಮಿಬ್ರಿಗೆ ಹೇಳಿದ್ದೇನು? ಪದೇ ಪದೇ ಜಗಳ ಆಡಬೇಡಿ ಅಂತ. ಆಗ್ಲೇ ಮರ್ತು ಬಿಟ್ರಾ? ಸುಭದ್ರಾ, ಮಗಳ ಮನೆಗೆ ಹೋಗೋದಕ್ಕೆ ಎಲ್ಲಾನು ರೆಡಿನಾ? ಅದೇ, ಅಲ್ಲಿಗೆ ಹೋಗಕ್ಕೆ ಬೇಕಾಗಿರೋದನ್ನ ಇವ್ರಿಬ್ರಿಗೆ ತನ್ನಿ ಅಂತ ಹೇಳೋಣ ಅಂದರೆ ಇವರಿಬ್ರು ಜಗಳನೇ ನಿಲ್ಲಿಸ್ತಾ ಇಲ್ವೇ? ಏನು ಮಾಡೋಣ ಹೇಳಿ? ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಅಕ್ಕನ ಮನೆಗೆ ತಗೊಂಡೋಗೋದನ್ನ ನಾವು ಆಲ್ರೆಡಿ ತಂದಿದ್ದೀವಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಬಂದೆ. ಆಗಲೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀರಾ. ತುಂಬ ಸಂತೋಷ. ನೋಡಿ, ನಾನು ನಿಮ್ಮಿಬ್ರಿಗೆ ಈಗಲೇ ಹೇಳ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ಇದೇ ರೀತಿ ಜಗಳ ಮಾಡಬೇಡಿ. ಆಮೇಲೆ ಮರ್ಯಾದೆ ಹೋಗುತ್ತೆ. ಅಯ್ಯೋ, ನಾನು ಬಂದ ಮುಖ್ಯವಾದ ವಿಷಯನೇ ಮರ್ತೋಯ್ತು. ಸುಭದ್ರಾ, ಇಲ್ಲಿ ನೋಡು. ಏನಿದು? ಸಿನಿಮಾ ಟಿಕೆಟು. ಸಿನಿಮಾ ಟಿಕೆಟಾ? ಇಷ್ಟೊಂದಾ? ಯಾಕೆ? ನಮ್ಮ ಲಕ್ಷ್ಮಿ ಈಗ ತಾನೇ ಮದುವೆ ಆಗಿದ್ದಾಳೆ. ಹೊಸ ಜಾಗ, ಹೊಸ ಜನ, ಏನೇ ಇದ್ರೂ ಸ್ವಲ್ಪ ಮುಜುಗರ ಇದ್ದೇ ಇರುತ್ತಲ್ವಾ? ನೀವೆಲ್ಲರೂ ಮನೇಲೇ ಇದ್ರೆ ಲಕ್ಷ್ಮಿ ಮತ್ತು ಶ್ರೀಹರಿ ಫಸ್ಟ್ ನೈಟ್ ಹೇಗೆ ನಡೆಯುತ್ತೆ? ಅದಕ್ಕೆ ನೀವೆಲ್ಲರೂ ಸಿನಿಮಾಗೆ ಹೋಗಿ ಅವರಿಬ್ಬರೇ ಮನೆಯಲ್ಲಿ ಆರಾಮಾಗಿ ಕಾಲ ಕಳೀಲಿ ಅಂತ ಇದು ತಂದಿದ್ದೀನಿ. ಆಂಟಿ, ಸೂಪರ್ ಐಡಿಯಾ. ನೀನೇನು ಯೋಚನೆ ಮಾಡಬೇಡ ಕೋಕಿಲ. ನಿನ್ನ ಮದುವೆ ಆದಮೇಲೂ ನಿನ್ನ ಗಂಡನ ಮನೆಯವ್ರಿಗೆಲ್ಲ ನಾನೇ ಟಿಕೆಟ್ ಕೊಡಿಸಿ ಸಿನಿಮಾ ಕಳಿಸ್ತೀನಿ. ನೋಡೆ, ನೀನ್ ನನ್ ಮದುವೆ ಮಾಡಕ್ ನೋಡಿದ್ದಲ್ಲ, ಮಂಗಳಮ್ಮ ನಿನ್ ಮದುವೆ ಮಾಡಕ್ಕೆ ರೆಡಿ ಇದ್ದಾರೆ. ಏಯ್, ಸುಮ್ಮನೆ ಹೋಗೆ. ಈ ಮನೇಲಿ ಸಿರಿ ಎಲ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಹೇಳಿದ್ಲು, ಆದರೆ ಈ ಶೀಲ್ಡು ಕಪ್ಗಳ ಬಗ್ಗೆ ಹೇಳಲೇ ಇಲ್ಲ. ಯಾರ್ದಿದು? ಇದೆಲ್ಲ ನಂದೇ. ಚಿಕ್ಕ ವಯಸ್ಸಿಂದನೂ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಬೇಸಿಕಲಿ ನಾನೊಬ್ಬ ಅಥ್ಲೆಟ್. ಇದೆಲ್ಲ ರನ್ನಿಂಗ್ ರೇಸಲ್ಲಿ ಗೆದ್ದಿರೋದು. ಆ್ಯಕ್ಚುಲಿ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿರೋದು ಸ್ಪೋರ್ಟ್ಸ್ ಕೋಟ ಮೇಲೇನೆ. ಅಂದರೆ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಕೆಲ್ಸಕ್ಕೆ ಸೇರಿರೋದಲ್ವಾ? ಹೇ, ಎಕ್ಸಾಮ್ ಬರ್ದು ಪಾಸ್ ಆದಮೇಲೆ ಸ್ಪೋರ್ಟ್ಸ್ ಕೋಟದಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ದು. ಗೊತ್ತು, ಸುಮ್ಮನೆ ಕಿಂಡಲ್ ಮಾಡ್ತಿದ್ದೆ ಅಷ್ಟೆ. ನಿಮಗೂ ತಮಾಷೆ ಮಾಡಕ್ಕೆ ಬರುತ್ತೆ.
ಈ ಶೇಡ್ ಮಾತ್ರ ತುಂಬ ಡಿಫ್ರೆಂಟು. ಯಾಕೆ ಹೇಳಿ? ಯಾಕೆ? ಒಂದು ಸಲ ನಮ್ಮ ಬ್ಯಾಂಕಿಗೆ ಕಳ್ಳರು ನುಗ್ಬಿಟ್ಟಿದ್ರು. ಅವ್ರನ್ನ ಹೊಡೆದು ಹಿಡಿದು ಬಡ್ದು ಪೊಲೀಸರಿಗೆ ಇಟ್ಕೊಟ್ಟಿದ್ದೆ. ಅದಕ್ಕೋಸ್ಕರ ಬಂದಿರೋ ಬ್ರೇವರಿ ಅವಾರ್ಡ್ ಇದು. ಅದ್ಯಾಕ್ರಿ ಹಂಗೆ ನೋಡ್ತಾ ಇದ್ದೀರಾ? ಸತ್ಯ ಹೇಳ್ತಾ ಇರೋದು ನಾನು. ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಕೆಲಸ ಅನಿವಾರ್ಯ, ಫ್ಯಾಮಿಲಿಗೋಸ್ಕರ ಮಾಡ್ತಿದ್ದೀನಿ. ನನಗೆ ಮೊದಲಿಂದನೂ ನನ್ನದೇ ಆದ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ.